ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಸೊ ಪೇಜ್ ರೀಪ್ಲೇಸ್ಮೆಂಟ್ ಟೆಕ್ನಿಕ್ ಅಲ್ಲಿ ಮೊದಲಿಗೆ ಬರುವಂತದ್ದು ಫಿಫೋ, ಫಸ್ಟ್ ಇನ್ ಫಸ್ಟ್ ಔಟ್. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅಂದ್ರೆ ಏನು? ಒಂದು ಪೈಪ್ ಅಂತ ತಗೊಳ್ಳೋಣ, ಒಂದು ಪೈಪ್. ಸೊ ಅದು ಎರಡು ಕಡೆ ಕೂಡ ಓಪನ್ ಆಗಿದೆ. ಸೊ ಇದರಲ್ಲಿ ಏನು ಮಾಡ್ತೀನಿ, ನಾನು 3 ಬಾಲ್ಗಳನ್ನು ಕಳಿಸ್ತೀನಿ. ಬಾಲ್ ಎ, ಬಾಲ್ ಬಿ, ಬಾಲ್ ಸಿ. ಸೊ ಇವಾಗ ನಾನು ಈ ಕಡೆಯಿಂದ ಕಳಿಸ್ದೆ ಅಂತಂದ್ರೆ ಫಸ್ಟ್ ಹೊರಗಡೆ ಈ ಕಡೆಯಿಂದ ಯಾರು ಬರ್ತಾರೆ? ಎ ಅನ್ನ ಫಸ್ಟ್ ಕಳಿಸ್ತೀನಿ, ಬಿ ಅನ್ನ ನೆಕ್ಸ್ಟ್ ಕಳಿಸ್ತೀನಿ, ಸಿ ಅನ್ನ ನೆಕ್ಸ್ಟ್ ಕಳಿಸ್ತೀನಿ. ಅವಾಗ ಫಸ್ಟ್ ಯಾರು ಬರ್ತಾರೆ? ಫಸ್ಟ್ ಎ ಬರ್ತಾನೆ. ನೆಕ್ಸ್ಟ್ ಎ ಆದ್ಮೇಲೆ ಯಾರು ಬರ್ತಾರೆ? ಬಿ, ಬಿ ಆದ್ಮೇಲೆ ಸಿ. ಅಂದ್ರೆ ನಾನು ಯಾರನ್ನ ಫಸ್ಟ್ ಒಳಗಡೆ ಕಳಿಸ್ತೀನಿ ಅವರೇ ಹೊರಗಡೆ ಬರ್ತಾರೆ. ಫಸ್ಟ್ ಇನ್ ಫಸ್ಟ್ ಔಟ್. ಯಾರು ಫಸ್ಟ್ ಒಳಗಡೆ ಹೋಗ್ತಾರೆ ಅವರೇ ಫಸ್ಟ್ ಹೊರಗಡೆ ಬರ್ತಾರೆ. ಸೊ ಸಿಂಪಲ್ ಟೆಕ್ನಿಕ್. ಸೊ ಇದನ್ನ ಯೂಸ್ ಮಾಡಿಕೊಂಡು ನಾವು ಈ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕು. ಸೊ ಸಾಲ್ವ್ ಮಾಡಬೇಕಾದ್ರೆ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೊದಲಿಗೆ ಒಂದು ಫ್ರೇಮ್ ಅನ್ನ ಕ್ರಿಯೇಟ್ ಮಾಡ್ತೀವಿ, ಒಂದು ಫ್ರೇಮ್. ಸೊ ಆ ಫ್ರೇಮಿನ ಸೈಜ್ ಏನಾಗಿರುತ್ತೆ? 3 ಬಿಟ್ ಸೈಜ್. ಅಂದ್ರೆ 3 ನಂಬರ್ಗಳನ್ನ ಸ್ಟೋರ್ ಮಾಡುವಷ್ಟು ಜಾಗ ಇರುವಂತ ಒಂದು ಫ್ರೇಮ್ ಅನ್ನ ನಾವು ಕ್ರಿಯೇಟ್ ಮಾಡ್ತೀವಿ. ಸೊ ಇವಾಗ ಏನಾಗಿದೆ, 3 ಸ್ಪೇಸ್ ಕೂಡ ಖಾಲಿಯಾಗಿದೆ, 3 ಬಿಟ್ ಸ್ಪೇಸ್ ಕೂಡ ಖಾಲಿ ಇದೆ. ಮೊದಲಿಗೆ ನಾನು ಎನ್ಕೌಂಟರ್ ಮಾಡ್ತಿರುವಂತ ನಂಬರ್ ಯಾವುದು? 3. ಸೊ ಖಾಲಿ ಇರೋದ್ರಿಂದ ಏನ್ ಮಾಡ್ತೀನಿ, ನಾನು ಡೈರೆಕ್ಟ್ ಆಗಿ 3 ಅನ್ನ ಬರೀತೀನಿ. ನೆಕ್ಸ್ಟ್ 3 ಆಲ್ರೆಡಿ ಇದೆ, ಇನ್ನೂ ಕೂಡ 2 ಸ್ಪೇಸ್ ಎಂಟಿ ಇದೆ. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಯಾವುದನ್ನ ಇನ್ಸರ್ಟ್ ಮಾಡಬೇಕು? 2. ಸೊ 2 ಸ್ಪೇಸ್ ಖಾಲಿ ಇರೋದ್ರಿಂದ 2 ಅನ್ನ ಇನ್ಸರ್ಟ್ ಮಾಡಿದೆ. 3 ಆಲ್ರೆಡಿ ಇದೆ, 2 ಕೂಡ ಹಿಂದಿನ ಸ್ಟೆಪ್ ಅಲ್ಲಿ ಬಂತು. ಇನ್ನ ಕೇವಲ ಒಂದೇ ಒಂದು ಬಿಟ್ ಸ್ಪೇಸ್ ಮಾತ್ರ ಖಾಲಿ ಇದೆ. ನಾನು 1 ಅನ್ನ ಇನ್ಸರ್ಟ್ ಮಾಡಬೇಕು, ಖಾಲಿ ಇರೋದ್ರಿಂದ 1 ಅನ್ನ ಇನ್ಸರ್ಟ್ ಮಾಡ್ತೀನಿ. ಈಗ ನಾನು ಮತ್ತೆ 3 ಅನ್ನ ಇನ್ಸರ್ಟ್ ಮಾಡಬೇಕಲ್ವಾ? ಆದ್ರೆ ನೋಡಿ, ಇಲ್ಲಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಂದ್ರೆ ಪ್ರೀವಿಯಸ್ ಅಲ್ಲಿ ಅಪ್ಡೇಟ್ ಆಗಿರುವಂತಹ ಫ್ರೇಮ್. ಈ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 3 ಇದೆಯಾ? ಎಸ್, 3 ಇದೆ. ಮತ್ತೆ ಅದನ್ನ ರಿಪೀಟ್ ಆಗಿ ಹಾಕುವಂತ ಅವಶ್ಯಕತೆ ಇಲ್ಲ. ಸೊ ಏನ್ ಮಾಡ್ತೀನಿ, ಇದನ್ನ ಖಾಲಿ ಬಿಟ್ಟು ನೆಕ್ಸ್ಟ್ ಹೋಗ್ತೀನಿ. ಸೊ ನೆಕ್ಸ್ಟ್ ಏನಿರೋದು? 4. ಸೊ 4 ಅನ್ನ ಇನ್ಸರ್ಟ್ ಮಾಡಬೇಕಾದ್ರೆ ನಾನು ನೋಡ್ತೀನಿ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 4 ಇದೆಯಾ ಇಲ್ವಾ ಅಂತ. ಇದ್ರೆ ಮತ್ತೆ ಅಪ್ಡೇಟ್ ಮಾಡುವಂತ ಅವಶ್ಯಕತೆ ಇಲ್ಲ. 3 ಇದೆ, 2 ಇದೆ, 1 ಇದೆ, ಆದ್ರೆ 4 ಇಲ್ಲ. ಸೊ 4 ಇಲ್ಲ ಅಂತ ಅಂದಾಗ ಏನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ ನೋಡಿ, 4 ಇಲ್ಲ ಅಲ್ವಾ? ಸೊ 4 ಅನ್ನ ನಾನೇನ್ ಮಾಡ್ಬೇಕು, ಇಲ್ಲಿ ಹಾಕ್ಬೇಕು. ಆದ್ರೆ ಜಾಗನೇ ಇಲ್ಲ. ಒಂದು ಫ್ರೇಮ್ ಮಾಡ್ಕೊಂಡಿದ್ದೆ, ಅದ್ರದ್ದು 3 ಬಿಟ್ ಸೈಜ್ ಇತ್ತು. ನೋಡಿ, ಜಾಗನೇ ಇಲ್ಲ. ಸೊ ಜಾಗ ಇಲ್ಲ ಅಂದಾಗ ಏನ್ ಮಾಡ್ತೀವಿ, ಪೇಜ್ ಅನ್ನ ರೀಪ್ಲೇಸ್ ಮಾಡ್ತೀವಿ. ಸೊ 3 ಪೇಜ್ಗಳಿದೆ ಅಲ್ವಾ, ಬಿಟ್ ಸ್ಪೇಸ್ ಅನ್ನೇ ನಾವು ಪೇಜ್ ಅಂತ ಕರಿತೀವಿ. ಅದರಲ್ಲಿ ಯಾವ್ದಾದ್ರು ಒಂದನ್ನ ನಾನು ರಿಪ್ಲೇಸ್ ಮಾಡಬೇಕು. ಯಾವ್ದ್ರ ಜೊತೆ ರಿಪ್ಲೇಸ್ ಮಾಡ್ತೀನಿ? ಫಸ್ಟ್ ಇನ್ ಫಸ್ಟ್ ಔಟ್. 3, 2, 1 ಅಲ್ಲಿ ಯಾರು ಫಸ್ಟ್ ಬಂದಿದ್ರು ಅವರ ಜೊತೆ ನಾನು ರಿಪ್ಲೇಸ್ ಮಾಡಬೇಕು. ಸೊ ಏನ್ ಮಾಡ್ತೀನಿ, 3 ಅನ್ನ ಲೆಫ್ಟ್ ಸೈಡ್ ನೋಡ್ತೀನಿ, 2 ಅನ್ನ ಲೆಫ್ಟ್ ಸೈಡ್ ನೋಡ್ತೀನಿ, 1 ಅನ್ನ ಲೆಫ್ಟ್ ಸೈಡ್ ನೋಡ್ತೀನಿ. 3 ಎಲ್ಲಿ ಬಂದಿದೆ? ಇಲ್ಲಿ. ಅಂದ್ರೆ ಸ್ಟಾರ್ಟ್ ಆಗಿರೋದು ಇಲ್ಲಿ 3, 2 ಸ್ಟಾರ್ಟ್ ಆಗಿರೋದು ಇಲ್ಲಿ, 1 ಸ್ಟಾರ್ಟ್ ಆಗಿರೋದು ಇಲ್ಲಿ. ಅಂದ್ರೆ ನೋಡಿ, 1, 2, 3 ಈ 3ರಲ್ಲಿ ಯಾರು ಫಸ್ಟಿಗೆ ಬಂದಿರೋದು? ಎಲ್ಲರಿಗಿಂತ ಮುಂಚೆ 3 ಬಂದಿದೆ. ಸೊ ಏನ್ ಮಾಡ್ತೀನಿ, 3 ಇರುವಂತ ಜಾಗಕ್ಕೆ 4 ಅನ್ನ ರೀಪ್ಲೇಸ್ ಮಾಡ್ತೀನಿ. ಇನ್ನು ಉಳಿದಿರುವಂತ 2 ಮತ್ತೆ 1 ಹಾಗೆ ಉಳ್ಕೊಳ್ಳುತ್ತೆ. ಸೊ ಇನ್ನು ಪ್ರೊಸೀಡ್ ಆಗ್ತಾ ಈಸಿಯಾಗಿ ಅರ್ಥ ಆಗ್ತಾ ಹೋಗುತ್ತೆ. ನೋಡಿ, ನೆಕ್ಸ್ಟ್ 1 ಅನ್ನ ನಾನು ಇನ್ಸರ್ಟ್ ಮಾಡಬೇಕು, ಆದ್ರೆ ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 1 ಇದೆ. ಸೊ ಏನ್ ಮಾಡ್ತೀನಿ, ಸ್ಕಿಪ್ ಮಾಡಿ ನೆಕ್ಸ್ಟ್ ಪಾರ್ಟ್ಗೆ ಹೋಗ್ತೀನಿ. ಯಾವುದು? 6. ಸೊ 6 ಅನ್ನ ನಾನು ಅಪ್ಡೇಟ್ ಮಾಡಬೇಕು. 6 ಇಲ್ಲಿ ಇಲ್ಲ, ನನ್ನ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ ಇಲ್ಲ. ಸೊ ಏನ್ ಮಾಡ್ತೀನಿ, 4, 2 ಮತ್ತೆ 1 ಅನ್ನ ನೋಡ್ತಾ ಹೋಗ್ತೀನಿ. 4 ಎಲ್ಲಿದೆ? ನೋಡಿ, 4 ಇಲ್ಲಿಂದ ಸ್ಟಾರ್ಟ್ ಆಗಿರೋದು. 4 ಇಲ್ಲಿಂದ ಸ್ಟಾರ್ಟ್ ಆಗಿದೆ. 2 ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಇಲ್ಲಿಂದ ಸ್ಟಾರ್ಟ್ ಆಗಿದೆ. 1 ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಇಲ್ಲಿಂದ. ಸೊ 4, 2, 1 ಯಾರು ಫಸ್ಟ್ ಸ್ಟಾರ್ಟ್ ಆಗಿರೋದು? 2. ಸೊ ಏನ್ ಮಾಡ್ತೀನಿ, ಫಸ್ಟ್ ಇನ್ ಆಗಿರೋರ್ನ ಫಸ್ಟ್ ಔಟ್ ಮಾಡ್ತೀನಿ. ಅಂದ್ರೆ 2 ಇರುವಂತ ಜಾಗಕ್ಕೆ 6 ಅನ್ನ ಬರೀತೀನಿ. 4 ಮತ್ತೆ 1. ನೆಕ್ಸ್ಟ್ 2. ಸೊ ಇವಾಗ 2 ಅನ್ನ ನಾನು ಇನ್ಸರ್ಟ್ ಮಾಡಬೇಕು. ಸೊ 2 ಇದೆಯಾ ಇಲ್ಲಿ ಅಪ್ಡೇಟೆಡ್ ಫ್ರೇಮ್ ಅಲ್ಲಿ? ಅಪ್ಡೇಟೆಡ್ ಫ್ರೇಮ್ ಅಲ್ಲಿ 2 ಇಲ್ಲ. ಸೊ ಏನ್ ಮಾಡ್ತೀನಿ ಅಂತಂದ್ರೆ ನಾನು 4, 6 ಮತ್ತೆ 1 ಅನ್ನ ಸರ್ಚ್ ಮಾಡ್ತೀನಿ. 4 ಎಲ್ಲಿಂದ ಸ್ಟಾರ್ಟ್ ಆಗಿದೆ? 4 ಇಲ್ಲಿಂದ ಸ್ಟಾರ್ಟ್ ಆಗಿದೆ. 6 ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಇದೇ ಫಸ್ಟ್ 6 ಸ್ಟಾರ್ಟ್ ಆಗಿರೋದು. 1 ಎಲ್ಲಿಂದ ಸ್ಟಾರ್ಟ್ ಆಗಿದೆ? ಇಲ್ಲಿಂದ. 4 ಇಲ್ಲಿದೆ, 6 ಇಲ್ಲಿದೆ, 1 ಇಲ್ಲಿದೆ. ಯಾರು ಮೊದಲಿಗೆ ಸ್ಟಾರ್ಟ್ ಆಗಿರೋದು? 1. ಸೊ ಏನ್ ಮಾಡ್ತೀನಿ, 1 ಜಾಗಕ್ಕೆ 2 ಅನ್ನ ರೀಪ್ಲೇಸ್ ಮಾಡ್ತೀನಿ. ಇನ್ನು ಉಳಿದಿರುವಂತೆ 6 ಮತ್ತೆ 4 ಹಾಗೆ ಉಳ್ಕೊಳ್ಳುತ್ತೆ. ಸೊ ನೆಕ್ಸ್ಟ್
4 ಅನ್ನು ನಾನು ಇನ್ಸರ್ಟ್ ಮಾಡಬೇಕು, ಆದರೆ 4 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ. ಸೊ ನಾನು ಏನು ಮಾಡಲ್ಲ, ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ತೀನಿ. ಸೊ ನೆಕ್ಸ್ಟ್ ಇರುವಂಥದ್ದು ಯಾವುದು 3. ಸೊ 3 ಅನ್ನು ಅಪ್ಡೇಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆಯಾ? ಇಲ್ಲ. ಸೊ ಏನು ಮಾಡ್ತೀನಿ, 4, 6 ಮತ್ತೆ 2 ಅನ್ನು ಸರ್ಚ್ ಮಾಡ್ತೀನಿ. 4 ಎಲ್ಲಿಂದ ಶುರುವಾಗಿದೆ? ಇಲ್ಲಿಂದ 4 ಶುರುವಾಗಿದೆ. 6 ಇಲ್ಲಿಂದ ಶುರುವಾಗಿದೆ. 2 ಎಲ್ಲಿಂದ ಶುರುವಾಗಿದೆ? ಇಲ್ಲೇ ಸ್ಟಾರ್ಟ್ ಆಗಿರೋದು ನೋಡ್ರಿ. ಇದ್ರ ಪ್ರೀವಿಯಸ್ 1 ಇತ್ತು, 2 ಇಲ್ಲಿಂದ ಸ್ಟಾರ್ಟ್ ಆಗಿದೆ. 4 ಇಲ್ಲಿದೆ, 6 ಇಲ್ಲಿದೆ, 2 ಇಲ್ಲಿದೆ. ಸೊ ಯಾರು ಫಸ್ಟ್ ಬಂದಿರುವಂಥದ್ದು? 4 ಬಂದಿರುವಂಥದ್ದು. ಸೊ 4 ಜಾಗಕ್ಕೆ 3 ಅನ್ನು ರೀಪ್ಲೇಸ್ ಮಾಡ್ತೀನಿ. 6 ಮತ್ತೆ 2 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 4. ಸೊ 4 ಅನ್ನು ಇನ್ಸರ್ಟ್ ಮಾಡಬೇಕು. 4 ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆಯಾ? ಇಲ್ಲ, ಅಪ್ಡೇಟೆಡ್ ಫ್ರೇಮಲ್ಲಿ ಇಲ್ಲ. ಸೊ ಏನು ಮಾಡ್ತೀನಿ, 4 ಅನ್ನು ಅಪ್ಡೇಟೆಡ್ ಫ್ರೇಮಲ್ಲಿ ಇಲ್ಲ. ಸೊ ಏನು ಮಾಡ್ತೀನಿ, 3, 6, 2 ಅನ್ನು ನೋಡ್ತಾ ಹೋಗ್ತೀನಿ. 3 ಎಲ್ಲಿಂದ ಶುರುವಾಗಿದೆ? ಇಲ್ಲೇ ಸ್ಟಾರ್ಟ್ ಆಗಿರೋದು 3. 6 ಎಲ್ಲಿಂದ ಶುರುವಾಗಿದೆ? ಇಲ್ಲಿಂದ ಶುರುವಾಗಿದೆ. 2 ಎಲ್ಲಿಂದ ಶುರುವಾಗಿದೆ? ಇಲ್ಲಿಂದ. ಸೊ 3, 6, 2 ಎಷ್ಟು ಹಿಂದೆಯಿಂದ ಸ್ಟಾರ್ಟ್ ಆಗಿರುತ್ತೆ ಅದು ಫಸ್ಟು ಇನ್ಸರ್ಟ್ ಆಗಿದೆ ಅಂತ ಅರ್ಥ. ಸೊ ಅದನ್ನು ರೀಪ್ಲೇಸ್ ಮಾಡಬೇಕು. ಸೊ 3 ಇಲ್ಲಿದೆ, 6 ಇಲ್ಲಿದೆ, 2 ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಸೊ 6. ಸೊ 6 ಜಾಗಕ್ಕೆ 4 ಅನ್ನು ಬರೀಬೇಕು. 3 ಮತ್ತೆ 2 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 2. ಸೊ 2 ಈಸ್ ಆಲ್ರೆಡಿ ನಮ್ಮ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ. ಸೊ ಏನು ಮಾಡ್ತೀನಿ, ನೆಕ್ಸ್ಟ್ 1. ಸೊ 1 ಅನ್ನು ಇನ್ಸರ್ಟ್ ಮಾಡಬೇಕು. ನಮ್ಮ ಅಪ್ಡೇಟೆಡ್ ಫ್ರೇಮಲ್ಲಿ 1 ಇದೆಯಾ? ಇಲ್ಲ. ಸೊ ಏನು ಮಾಡ್ತೀನಿ, 3 ಇಂದ ಹಿಂದೆ ನೋಡ್ತೀನಿ, 4 ಅನ್ನು ನೋಡ್ತೀನಿ, 2 ಅನ್ನು ನೋಡ್ತೀನಿ. 3 ಎಲ್ಲಿಂದ ಶುರುವಾಗಿದೆ? ಇಲ್ಲಿಂದ ಶುರುವಾಗಿದೆ. ನೋಡಿ, ಇದ್ರ ಮುಂಚೆ 4 ಇತ್ತು, 3 ಇಲ್ಲಿಂದ ಶುರುವಾಗಿದೆ. 4 ಎಲ್ಲಿಂದ ಶುರುವಾಗಿದೆ? ಇದೇ ಸ್ಟೆಪ್ಪಿಂದ. ನೆಕ್ಸ್ಟ್ 2 ಎಲ್ಲಿಂದ ಶುರುವಾಗಿದೆ? ಇಲ್ಲಿಂದ ಶುರುವಾಗಿದೆ. ಸೊ 3, 4, 2 ಯಾರು ಫಸ್ಟ್ ಬಂದಿರುವಂಥದ್ದು? 2. ಸೊ ಏನು ಮಾಡ್ತೀನಿ, 2 ಜಾಗಕ್ಕೆ 1 ಅನ್ನು ರೀಪ್ಲೇಸ್ ಮಾಡ್ತಾ ಹೋಗ್ತೀನಿ. 4 ಮತ್ತೆ 3 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 4 ಅನ್ನು ಇನ್ಸರ್ಟ್ ಮಾಡಬೇಕು. 4 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ, ಏನು ಚೇಂಜಸ್ ಮಾಡಲ್ಲ. ನೆಕ್ಸ್ಟ್ ಹೋಗ್ತೀನಿ. ಸೊ ನೆಕ್ಸ್ಟ್ ಯಾವುದು? 5. ಸೊ 5 ಅನ್ನು ಇನ್ಸರ್ಟ್ ಮಾಡಬೇಕು. ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ 5 ಇಲ್ಲ. ಸೊ ಏನು ಮಾಡ್ತೀನಿ, 3, 4 ಮತ್ತೆ 1 ಅನ್ನು ಹುಡುಕ್ತಾ ಹೋಗ್ತೀನಿ. 3 ಎಲ್ಲಿ ಶುರುವಾಗಿರೋದು? ಇಲ್ಲಿಂದ ಶುರುವಾಗಿದೆ. ಅದರ ಮುಂಚೆ 4 ಇತ್ತು, 3 ಇಲ್ಲಿಂದ ಶುರುವಾಯಿತು. 4 ಎಲ್ಲಿಂದ ಶುರುವಾಯಿತು? ಇಲ್ಲಿಂದ ಶುರುವಾಯಿತು. 1 ಎಲ್ಲಿಂದ? 1 ಇದೇ ಮೊದಲನೇ ಸಲ ಶುರುವಾಗ್ತಾ ಇರೋದು ಇದರಲ್ಲಿ. ಸೊ 3 ಇಲ್ಲಿಂದ ಶುರು, 4, 1. ಸೊ ಯಾರು ಫಸ್ಟ್ ಬಂದಿರೋದು? 3, 4ನಲ್ಲಿ 3 ಫಸ್ಟ್ ಬಂದಿದೆ. ಸೊ ಅದರ ಜಾಗಕ್ಕೆ 5 ಅನ್ನು ರೀಪ್ಲೇಸ್ ಮಾಡಬೇಕು. 4 ಮತ್ತೆ 1 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 2. ಸೊ 2 ನಮ್ಮ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆಯಾ? ಇಲ್ಲ. 5, 4, 1 ಅನ್ನು ಹುಡುಕಿ. 5 ಇಲ್ಲೇ ಸ್ಟಾರ್ಟ್ ಆಗಿದೆ, 4 ಇಲ್ಲಿ ಸ್ಟಾರ್ಟ್ ಆಗಿದೆ, ಮತ್ತೆ 1 ಇಲ್ಲಿ ಸ್ಟಾರ್ಟ್ ಆಗಿದೆ. ನೋಡಿ, 5 ಇಲ್ಲಿ, 4 ಇಲ್ಲಿ ಸ್ಟಾರ್ಟ್ ಆಗಿದೆ, 1 ಇಲ್ಲಿ ಸ್ಟಾರ್ಟ್ ಆಗಿದೆ. ಫಸ್ಟ್ ಬಂದಿರುವಂಥದ್ದು ಯಾರು? 4. ಸೊ 4 ಜಾಗಕ್ಕೆ 2 ಅನ್ನು ರೀಪ್ಲೇಸ್ ಮಾಡಬೇಕು. 5 ಮತ್ತೆ 1 ಅದೇ ರೀತಿ ಉಳ್ಕೊಳ್ಳುತ್ತೆ. ನೆಕ್ಸ್ಟ್ 1 ಅನ್ನು ನಾನು ಇಡಬೇಕು, ಅಂದರೆ 1 ಅನ್ನು ಇನ್ಸರ್ಟ್ ಮಾಡಬೇಕು. 1 ಆಲ್ರೆಡಿ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ ಇದೆ. ಸೊ ಅದನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಹೋಗ್ತೀವಿ. 3. ಸೊ 3 ಇದೆಯಾ ನನ್ನ ಅಪ್ಡೇಟೆಡ್ ಫ್ರೇಮಲ್ಲಿ? ಇಲ್ಲ. ಸೊ 5, 2 ಮತ್ತೆ 1 ಅನ್ನು ನೋಡಿ. 5 ಎಲ್ಲಿಂದ ಶುರುವಾಗಿದೆ? ಇಲ್ಲಿಂದ. 2 ಇಲ್ಲಿಂದನೇ ಶುರುವಾಗಿದೆ. 1 ಎಲ್ಲಿಂದ ಶುರುವಾಗಿದೆ? ಇಲ್ಲಿಂದ. 5, 2, 1. ಸೊ 1 ಮೊದಲಿಗೆ ಬಂದಿರುವಂಥದ್ದು. ಸೊ 1 ಜಾಗಕ್ಕೆ 3 ಅನ್ನು ರೀಪ್ಲೇಸ್ ಮಾಡಬೇಕು. 3, 2, 5. ನೆಕ್ಸ್ಟ್ 4. ಸೊ 4 ಇದೆಯಾ ನಮ್ಮ ಅಪ್ಡೇಟೆಡ್ ಫ್ರೇಮಲ್ಲಿ? ಇಲ್ಲ. ಸೊ ಏನು ಮಾಡ್ತೀನಿ, 5, 2, 3 ಅನ್ನು ಹುಡುಕ್ತಾ ಹೋಗ್ತೀನಿ. 5 ಎಲ್ಲಿ ಶುರುವಾಗಿದೆ? ಇಲ್ಲಿ ಶುರುವಾಗಿದೆ. 2 ಎಲ್ಲಿ ಶುರುವಾಯಿತು? ಇಲ್ಲಿ. 3 ಮೊದಲನೇ ಸರಿ ಇಲ್ಲಿ ಬಂದಿರುವಂಥದ್ದು. ಅಂದರೆ ಏನಾಯಿತು, 5, 2, 3 ಅಲ್ಲಿ ಯಾರು ಫಸ್ಟ್ ಬಂದಿರುವಂಥದ್ದು? 5. ಸೊ 5 ಜಾಗಕ್ಕೆ 4 ಅನ್ನು ರೀಪ್ಲೇಸ್ ಮಾಡಬೇಕು. 4, 2, 3 ಇಷ್ಟೇ, ಮುಗೀತು. ಸೊ ಇವಾಗ ಲಾಸ್ಟಲ್ಲಿ ಏನು ಬರೀಬೇಕು ಅಂತಂದರೆ ನಂಬರ್ ಆಫ್ ಪೇಜ್ ಫಾಲ್ಟ್ ಮತ್ತು ನಂಬರ್ ಆಫ್ ಪೇಜ್ ಹಿಟ್ಸ್ ಅನ್ನು ಬರೀಬೇಕು. ನಂಬರ್ ಆಫ್ ಪೇಜ್ ಫಾಲ್ಟ್ಸ್. ಸೊ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಅಂದರೆ ನಾವು ಯಾವ ಸ್ಟೆಪ್ಗಳಲ್ಲಿ ವ್ಯಾಲ್ಯೂನ ಇನ್ಸರ್ಟ್ ಮಾಡಿದ್ದೀವಿ ಅಥವಾ ರೀಪ್ಲೇಸ್ ಮಾಡಿದ್ದೀವಿ. ಇಲ್ಲಿ ಸ್ಟಾರ್ಟಿಂಗ್ 3 ಖಾಲಿ ಸ್ಪೇಸ್ ಇತ್ತು ಅಂತ ಇನ್ಸರ್ಟ್ ಮಾಡಿದ್ದು, ಇನ್ನು ಉಳಿದಿದ್ದೆಲ್ಲ ನಾವೇನು ಮಾಡಿದ್ವಿ, ರೀಪ್ಲೇಸ್ ಮಾಡ್ತಾ ಹೋದ್ವಿ ಅಲ್ವಾ. ಸೊ ಅವುಗಳನ್ನ ಕೌಂಟ್ ಮಾಡ್ತಾ ಬರೋಣ. 1, 2, 3 ಇದು ಸ್ಕಿಪ್ ಮಾಡಿದ್ದನ್ನು ಕನ್ಸಿಡರ್ ಮಾಡಬಾರ್ದು. 1, 2, 3, 4, 5, 6, 7, 8, 9, 10, 11, 12, 13. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಫಾಲ್ಟ್ಸ್ ಎಷ್ಟು? 13. ನೆಕ್ಸ್ಟ್ ನಂಬರ್ ಆಫ್ ಪೇಜ್ ಹಿಟ್ಸ್ ಅನ್ನು ಬರೀಬೇಕು. ನಂಬರ್ ಆಫ್ ಪೇಜ್ ಹಿಟ್ಸ್.
ಸೊ ಪೇಜ್ ಹಿಟ್ಸ್ ಅಂದ್ರೆ ಏನು, ಯಾವ್ದನ್ನ ಸ್ಕಿಪ್ ಮಾಡ್ಕೊಂಡು ಹೋದ್ವಿ. 1 2 3 4 5 6. ಸೊ ಟೋಟಲ್ ನಂಬರ್ ಆಫ್ ಪೇಜ್ ಹಿಟ್ಸ್ ಎಷ್ಟು? 6. ಸೊ ಈ ರೀತಿ ಮಾಡ್ತಾ ಹೋಗ್ಬೇಕು. ಸೊ ನಾನು ಏನು ಹೇಳಿದೆ, ಫಸ್ಟ್ ಇವಾಗ 4 ಅನ್ನ ಇನ್ಸರ್ಟ್ ಮಾಡಬೇಕು ಅಂತ ಅಂದ್ರೆ ಇಲ್ಲಿ ಜಾಗ ಇರಲಿಲ್ಲ 3 2 1 ಅಲ್ಲಿ. ಸೊ ಅವಾಗ ಏನ್ ಮಾಡಿದೆ, ರೀಪ್ಲೇಸ್ ಮಾಡೋದಕ್ಕೋಸ್ಕರ 3 2 1 ಅಲ್ಲಿ ಯಾರು ಫಸ್ಟ್ ಬಂದ್ರು ಅಂತ ನೋಡ್ತಾ ಹೋದೆ. 3 ಅನ್ನ ನೋಡ್ತಾ ಹೋದೆ, ಅದ್ರ ಹಿಂದ್ಗಡೆ 2 ಮತ್ತೆ 1 ನೋಡಿ. 3 ಎಲ್ಲರಿಗಿಂತ ಮುಂಚೆ ಇನ್ಸರ್ಟ್ ಆಗಿದೆ, 2 ಅದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇನ್ಸರ್ಟ್ ಆಯಿತು, 1 ಅದರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಇನ್ಸರ್ಟ್ ಆಯಿತು. ಫಸ್ಟ್ ಯಾರು ಇನ್ಸರ್ಟ್ ಆಯಿತು? 3. ಸೊ 3 ಜಾಗಕ್ಕೆ 4 ಅನ್ನು ಇನ್ಸರ್ಟ್ ಮಾಡಿದೆ. ಸೊ ಆ ತರ ಹಿಂದೆ ನೋಡ್ತಾ ಹೋಗಿ ಯಾರು ಫಸ್ಟ್ ಇನ್ಸರ್ಟ್ ಆಗಿರ್ತಾರೆ ಅವ್ರ ಜಾಗಕ್ಕೆ ನೀವು ರೀಪ್ಲೇಸ್ ಮಾಡ್ತಾ ಹೋಗ್ಬೋದು. ಸೊ ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಮತ್ತೆ ಫಸ್ಟ್ ಇನ್ ಫಸ್ಟ್ ಔಟ್ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಇನ್ನು ಉಳಿದಿರುವಂಥ ಪೇಜ್ ರಿಪ್ಲೇಸ್ಮೆಂಟ್ ಟೆಕ್ನಿಕ್ LRU ಇರ್ಬೋದು, LFU ಇರ್ಬೋದು, ಮತ್ತೆ ಆಪ್ಟಿಮಲ್ 3 ವಿಡಿಯೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು.